ನಮಸ್ಕಾರ. ನಮಸ್ತೆ ಸರ್, ಇವತ್ತು ನಮ್ಮ ಬನ್ನೂರು ಹೋಬಳಿ ನರಸೀಪುರ ತಾಲೂಕಲ್ಲಿ ಚಿಕ್ಕುಚ್ಚಮ್ಮ ದೊಡ್ಡಚಮ್ಮ ನಮ್ಮ ಆದಿಶಕ್ತಿ ದೇವತೆ ಏನಿದ್ದಾರೆ ನಮ್ಮ ಹೋಬಳಿ ಮತ್ತು ತಾಲೂಕುಗಳಲ್ಲಿ ಅತಿ ಫೇಮಸ್ ಆಗಿರುವಂಥದ್ದು. ತಾವು ಇವತ್ತು ಆ ಒಂದು ಮನೆ ದೇವ್ರ ನೆಂದು ಅರಕೆ ಹೊತ್ಕೊಂಡಿರೋಂಥದ್ದು ಇವತ್ತು ಹಬ್ಬ ಮಾಡ್ತಾಯಿದ್ದೀರಾ. ತಮ್ಮ ಪರಿಚಯ ಸರ್? ಸರ್, ನನ್ನ ಹೆಸರು ರಘು ಅಂದ್ಬಿಟ್ಟು ಬಿಸಿಹಳ್ಳಿ ಗ್ರಾಮದವ್ರೆ, ಬನ್ನೂರು ಹೋಬಳಿ ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಬಿಸಿಹಳ್ಳಿ ಗ್ರಾಮದವ್ರೆ. ಈ ತಾಯಿ ಶ್ರೀ ಆದಿಶಕ್ತಿ ಉಚ್ಚಮ್ಮ ತಾಯಿ ಅಂದ್ಬಿಟ್ಟು ನಾವು ಒಂದು ಏನೋ 4 ಜನಕ್ಕೆ ಒಳ್ಳೆದಾದ್ರೆ ಅನ್ನ ಹಾಕ್ತೀವಿ ಸ್ವಾಮಿ ಅಂತ ಒಪ್ಕೊಂಡಿದ್ದು. ಅದರಿಂದ ಇವತ್ತು ಮರುಗಳು ಉದ್ದಾಗಿದ್ದು, ಅದಕ್ಕೆ 4 ಜನಕ್ಕೆ ಊಟ ಹಾಕೋಣ ಅಂತ ದೇವ್ರಿಗೆ. ಎಲ್ಲಿ ಸರ್ 4 ಜನ? 3,000 ಜನಕ್ಕೆ ಹಾಕಿದ್ರಲ್ಲ ಸರ್? 4 ಜನ ಅಂತ ತಿಳ್ಕೊತೀವಿ. ನಮ್ಮ ಊರು 5,000 ಜನ ಸೇರುತ್ತೆ. 5ರಿಂದ 6,000 ಜನಕ್ಕೆ ಊಟ ಹಾಕಿ ಒಂದು 80 kg 90 kg ಮಟನು, 1 ಕ್ವಿಂಟಲ್ ಚಿಕನ್ ಹಾಕಿ, ಅದು ಈ ಗ್ರಾಮ ದೇವತೆ ಏನು ಅಂದ್ರೆ ನಮ್ಮೂರವ್ರು ಮಾಡಿದ್ರೆ ಅದು ಎಷ್ಟೇ ಕೂದ್ರು ನಾವು 300 ಮರಿ ಕುಯ್ತಾರೆ ಎಷ್ಟು ವರ್ಷಕ್ಕೆ, ಒಂದೊಂದೇ ಪೀಸ್ ಮಾಂಸ. ಹೌದೌದು. ಎಷ್ಟೇ ಜನ ಬಂದ್ರು ಹೌದು, ಪ್ರಸಾದ ಅಂತ. ಪ್ರಸಾದ. ಈ ತಾಯಿ ನಮ್ಮೂರಲ್ಲಿ ಜಾತ್ರೆ ನಡೀತೆ, ಜಾತ್ರೆಗೂ ಅಷ್ಟೇ ನಾವು ಏನೋ ದೊಡ್ಡ ಬಹುಮಾನ ಕೊಟ್ಬಿಡ್ತಾರೆ ಅಂತ ರಾಸುಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊ ಬರ್ತಾರೆ. ಆದ್ರೆ ಕೊಡದ್ ಬರೀ ಪ್ರಸಾದ ಅಂತ 2 ಗ್ರಾಮ್ ಚಿನ್ನ. ಆ ಥರ ನಾವು ಊಟ ಹೊಟ್ಟೆ ತುಂಬ ಹಾಕ್ತಿವಿ. ಆ ತಾಯಿ ನಮ್ಗೆ ಅರಕೆ ಕೊಟ್ಟವಳೆ, ಒಳ್ಳೇದ್ ಮಾಡೋಳೆ, ದೂರದೃಷ್ಟಿ ಬೇಗ. ನಮ್ಮೂರವರು ಸ್ವಲ್ಪ ಲೇಟ್. ಅದರಿಂದ ಇವತ್ತೇನೋ ನಮ್ಮ ಕೈಲಿ ಆದಷ್ಟು ಒಂದು 3 ಜನಕ್ಕೆಲ್ಲ, ನಮ್ಮೂರವ್ರು ಮಾಡಿದಾಗ ನಾವು 3 ಜನಕ್ಕೆಲ್ಲ ಹೇಳೇ ಅಕ್ಕಪಕ್ಕವರು ಕೂಡ ಬರ್ತಾರೆ. ನಮ್ಮ ರಿಲೇಷನ್, ಅಕ್ಕಪಕ್ಕದವರು. ನಮ್ಮ ಈ ಊರಲ್ಲಿ ಏನಪ್ಪ ಅಂದ್ರೆ ಒಂದು ಒಗ್ಗಟ್ಟಿದೆ. ಈ ಗ್ರಾಮ ದೇವತೆ ಅಂದ್ರೆ ಒಂದು ಒಗ್ಗಟ್ಟು. ಒಂದು ಭಟ್ರು ಕೇಳಲ್ಲ, ಏನಿಲ್ಲ. ಯಾವ್ದು ಪ್ರತಿ ಬೆಳಗ್ಗೆಯಿಂದ ಅಡುಗೆ ಮಾಡ್ತಾ ಇಂದು ನಮ್ಮೂರು ನಮ್ಮ ಮನೆಯವ್ರು ಯಾರು ಮಾಡ್ತಾವ್ರೆ ಅಂದ್ರೆ ಅಕ್ಕಪಕ್ಕವ್ರು ಯಾರಿಗೆ ಸೇರ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಪಾತ್ರೆ ಬೆಳಗ್ಗೆ ತೊಳಿತವಿಂದ ಹಿಡಿದು ಸಾಯಂಕಾಲ ಪಾತ್ರೆ ಬೆಳಗಂಟೆ ನಮ್ಮ ಊರ್ದೆ ಹುಡುಗ್ರದೆ ವ್ಯವಸ್ಥೆ. ಹಿಂಗೆ ಬಂದು ಬಡ್ಸೋದು ಅಷ್ಟೇ. ಯಾರನ್ನ ಏನು ಕೇಳೋಷ್ಟಿಲ್ಲ, ಭಟ್ರು ಕೇಳೋಷ್ಟಿಲ್ಲ. ಅಣ್ಣ ಈಗ ನಾವು ನಿಮ್ಗೆ ಮಾಡಿದ್ರೆ ನೀವು ನಮ್ಮೂರು ಗ್ರಾಮ ದೇವತೆ ಹತ್ರ ಶಕ್ತಿ ಕೊಟ್ಟವ್ರು. ಸರ್, ಅತಿ ಹೆಚ್ಚು ನನಗೆ ನಿಮ್ಮ ಊರಿನ ಒಂದು ಅತಿ ಹೆಚ್ಚು ದೇವತಾ ಕಾರ್ಯಕ್ರಮಗಳನ್ನ ತೆಗೆದಿರುವಂಥದ್ದು, ಮತ್ತು ನಾನು ಅತಿ ಹೆಚ್ಚು ಪ್ರಚಾರಕ್ಕೆ ಬರೋಕ್ಕೆ ನಿಮ್ಮೂರೇ ಕಾರಣ. ಅದೇ ಸರ್, ಈಗ ನೀವೇನಿಲ್ಲ, ನಿಮ್ಮಂಥವ್ರು ಎಷ್ಟೋ ಜನ ಈ ವರ್ಷ ಬಂದವರು ಈಗ ನಾವು ಮಾಡ್ತಾ ಇದೀವಿ ಅಲ್ವಾ, ಇನ್ನೊಬ್ರು ಯಾವತ್ತು ಇದು ನಿಂತೋಗಲ್ಲ. ತಿಂಗಳು ಇಲ್ಲಾಂದ್ರೆ ಈ ತಿಂಗಳಲ್ಲ, ಇನ್ನು 3 ತಿಂಗಳಿಗೆ 70 ಗುಡ್ಗಳಿದೆ ಇದೇ ತರ ನಮ್ಮೂರು. ಗುಡ್ಡನ್ ಬಿಡಿಸಿರೋರು ಮರಿ ಬಿಟ್ಟಿರೋದು, ಮರಿ ಬಿಟ್ಟಿರೋದು 70 ಜನ ಆಗ್ಲೇ ಬರ್ಸಿರೋದು. ಮರಿ ಬಿಟ್ಟಿರೋರು ಊರೆಲ್ಲ ಬಿಟ್ಟಿದ್ದಾರೆ. ಬರ್ಸಿದ್ರು ಈ ವರ್ಷ ಮಾಡ್ತೀವಿ ಅಂತ 70 ಜನ ಆಲ್ರೆಡಿ ಇದ್ದಾರೆ. ಗುರುವಾರ ಸರ್, ನಮ್ಮ ಪ್ರಕಾರ ಸರ್ ಹಾಗಾದ್ರೆ ವರ್ಷ ಪೂರ್ತಿ ನಡೀತಾನೆ ಇರುತ್ತೆ ಅಲ್ವಾ? ವರ್ಷ ಪೂರ್ತಿ ಈ ಸೀಸನ್ ಸರ್. ನಮ್ಮೂರಲ್ಲಿ ಗ್ರಾಮದೇವತೆ ಅಂದ್ರೆ ಗುರುವಾರ ಶುಕ್ರವಾರ ಇಲ್ಲಿ, ಶುಕ್ರವಾರ ಇಲ್ಲಿ, ನೆಕ್ಸ್ಟ್ ಈ ಸೋಮವಾರ ಅಂದ್ರೆ ಕೆಳಗಡೆ ಕೆರೆ ಹತ್ರ ಈಶ್ವರನ ದೇವಸ್ಥಾನ ಇದೆ, ಅಲ್ಲಿ ಅವರೆಕಾಳು ಪರ ಅಂತ ಗುಡ್ಗಳು, ಅಲ್ಲಿ ಪರ. ಈ ತರ ಅಲ್ಲಿ ಈಶ್ವರ ಮಲ್ಲಪ್ಪನ ಹತ್ರ ಪರ ಮಾಡ್ತೀವಿ, ಅವರೆಕಾಳು ಹುಳ್ಳಿಕಾಳು ಪರ ಅಂತ. ಅರ್ಕೆ ಈ ತರ ನಮ್ಮ ಗ್ರಾಮ ದೇವತೆ ಯಾರನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಈ ಊರಲ್ಲಿ ಜನಿಸುತ್ತೂ ಒಂಥರ ಏನೋ ಪುಣ್ಯ ಅಂತ, ಆ ತರ ಈ ಊರು ಗ್ರಾಮ ದೇವತೆ ಇದೆ. ಈ ಗ್ರಾಮ ದೇವತೆ ಒಂದಪ್ಪಿ ನೀನು ಕಷ್ಟ ಅಂತ ಬಂದ್ಯಾ, ಇನ್ನೊಂದು ಇಲ್ಲಿ ಊಟ ಮಾಡಿ ನೀವು ಬಂದ್ರಿ ಏನೋ ಲೇಟ್ ಆಯ್ತದೆ ಹೊಟ್ಟೋಯ್ತೀವಿ ನಾವು ಅಂತ ಹೋಗೋಷ್ಟಿಲ್ಲ. ಹೋಗೋಷ್ಟೊಳಗೆ ನಿಮ್ಗೆ ತೋರಿಸಿರುತ್ತೆ. ನೀವು ಮನೆಗೆ ಹೋಗೋಷ್ಟರಲ್ಲಿ ವರ್ಷ ಕಾಲ ಇಲ್ಲ. ತಾಳ್ಮೆಯಿಂದ ಇವತ್ತು ದೇವ್ರನ್ನ ಆರಾಧನೆ ಮಾಡ್ಬೇಕು. ಲಾಸ್ಟ್ ಟೈಮು 150 ಮರಿ ಕೂದು ಇಲ್ಲಿ ಊಟ ಹಾಕಿದ್ರು. ಬೆಳಗಾನ ಮಳೆ ಬಂತು. ನಾನು ಅವಾಗ ಸುದ್ದಿ ಮಾಡಿದ್ದೆ ಸರ್. ನಾನೇ ಸುದ್ದಿ ಮಾಡಿದ್ದು, ಮಾಸ್ಟರ್ ಮಾಡಿದ್ದು ನೋಡಿ. 1 ಲಕ್ಷ ಜನಕ್ಕೆ ನಮ್ಮ ಭಟ್ರಿಲ್ಲ, ಪೊಲೀಸ್ ಇಲ್ಲ, ಏನಿಲ್ಲ, ಇಷ್ಟು ಊಟ ಮಾಡಿಸಿ ಯಾವುದೇ ಕಾರ್ಯಕ್ರಮ ಆದ್ರೂ ಅತಿ ಹೆಚ್ಚು ಸುದ್ದಿ ಮಾಡುವಂಥದ್ದು ಈ ಗ್ರಾಮದ ನಾನೇನೆ. ಅಷ್ಟು ನಮ್ಗೆ ನಮ್ಮ ಕರ್ನಾಟಕಕ್ಕೆ ಹೋಗಿ ವರ್ತೂರ್ ಸಂತೋಷ್ ಅಂತ ಅಲ್ವಾ, ಸಿಹಳಿ ಉಚ್ಚಮ್ಮ ಅಂತ ಕೇಳಿ ಆ ತಾಯಿನ ಅಂತ ಅಲ್ಲೇ ಕೈ ಮುಗಿತಾರೆ. ಸೆಲೆಬ್ರಿಟಿ ಅಲ್ವಾ ಅವರು. ನಾನು ಬೆಂಗಳೂರಲ್ಲೇ ಇರೋದು ಶೂಟಿಂಗ್ ಲ್ಯಾಂಡ್ ಅಲ್ಲಿ. ನಮ್ಮ ಸುತ್ತಮುತ್ತ ಸರೌಂಡಿಂಗ್ನವರು ಈ ಚಿಕ್ಕಮಂಗ್ಳೂರು, ಇದು ಚನ್ನಪಟ್ಟಣ, ಹಾವೇರಿ ಇವ್ರವ್ರೆ ಸಿಹಳಿ ಉಚ್ಚಮ್ಮ ಜಾತ್ರೆ ನಡೀತಲ್ಲ ಅಂತಾರೆ ಅಲ್ಲಿಯವರು. ಚಿಕ್ಕಮಂಗ್ಳೂರಲ್ಲಿದೆ ಉಚ್ಚಮ್ಮ ಜಾತ್ರೆ ನಡೀತಲ್ಲ, ನಾವು ಒಂದ್ ಜೊತೆ ಎಸಾಕ ಹೋಗಿದ್ ಬಂದ್ವಾಡ, ಸಿಹಳಿ ಜಾತ್ರೆ ಒಂದ್ ಜೊತೆ ಎಸ ತಂದ್ವಾಡ, ನಾವು ಆ ಜಾತ್ರೆಗೆ ಬಂಡಿ ಕಟ್ಬೇಕು ಅಣ್ಣ. ಈ ತರ ನಮ್ಮೂರು ಗ್ರಾಮ ದೇವತೆ ಶಕ್ತಿ ನೋಡಿ. ಈಗ ಇವರು ಈಗ ಬಡ್ಸಿರೋರು ಇಲ್ಲಿರೋರೆಲ್ಲ ಇಷ್ಟು ಜನಕ್ಕೆ ಅಷ್ಟು 5,000 ಜನ ಆಗ್ಲೇ ಊಟ ಮಾಡ್ಕೊಂಡು ಹೊಟ್ಟೋಗವ್ರೆ. ಇವ್ರು ಅಷ್ಟು ಜನಕ್ಕೆ ಬಡ್ಸಿರೋರು ಇಲ್ಲಿರೋ. ಈಗ ಇವರೆಲ್ಲ ಬಡ್ಸ್ಕೊಂಡು ನಮ್ಮ ಜನ. ತಮ್ಮ ಕುಟುಂಬದ ಹೆಸರು ಏನಂತಾರೆ? ಕಾಮನಿಂಗ್ಳವ್ರು ಮರಿಗೌಡ ಅಂತ ಹೇಳಿ. ಕಾಮನಿಂಗ್ ಮರಿಗೌಡ ಅಂತ ಇವರು ನಮ್ಮ ಮಾವ, ಸೋದ್ರ ಮಾವ. ಹಾಗಾಗಿ ಎಲ್ಲ ಒಗ್ಗಟ್ಟಾಗಿ ಒಂದು ಅಚ್ಚುಕಟ್ಟಾದಂಥ ಕಾರ್ಯಕ್ರಮನ, ಪೂಜಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಜೋಡಿ ದೇವತೆ ಇದೆ, ಚಿಕ್ಕುಚ್ಚಮ್ಮ ದೊಡ್ಡಚಮ್ಮ, ಎರಡು ಒಂದೇ ಸರಿ ಸಮಾನಂತ ಕಾರ್ಯಕ್ರಮಗಳನ್ನ ಮಾಡ್ಬೇಕು ತಾವು. ಏನಿಲ್ಲ ಸರ್, 2 ಒಂದೇ. ಪೂಜೆ ಮಾಡಿಸ್ಬಿಟ್ಟು ಬರ್ತೀವಿ. 2 ಗುಡ್ಡಪ್ಪ ಅವ್ರು ಬರ್ತಾರೆ, ಆ ತರ ಇದೆ ಇಲ್ಲಿ. ಗುಡ್ಡಪ್ಪ ಅವ್ರು ಬಂದು ಸೇರ್ತಾ ಇಡ್ಬೇಕು ಫಸ್ಟ್ ಅವರು, ಅದೇ ಮೇಯ್ನು. ನಾವು ಇಷ್ಟ ಬಂದಾಗ ಮಾಡ್ಕೋಷ್ಟಿಲ್ಲ. ಅವ್ರು ಬಂದು ಯಾವ್ದಕ್ಕೆ
ಎಲ್ಲಿಗಾದ್ರೂ ಬೆಳಗ್ಗೆ ಮರಿ ಒದ್ರಕ್ಕೂ ಹ್ಞೂ ಒದ್ರಬೇಕು ಅಂದ್ರು ಅವ್ರು ಸೇರ್ದೈತೆ. ಸರ್ ಇವತ್ತು ಎಷ್ಟು ಮರಿ ತಾವು ಅರ್ಸ್ತಿದ್ರಿ? 4 ಮರಿ ಕೂದಿದ್ವು, ದೊಡ್ಡ ಮರಿ 80 kg ಮಟನ್ ಆಗೋದು, ಹಾಗಾಗಿ 100 kg ಚಿಕನ್. ಒಳ್ಳೆಯದಾಗಲಿ ಸರ್. ಇವತ್ತು 5,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರೋಂಥವ್ರು ಮತ್ತು ತಮ್ಮ ಗ್ರಾಮ ನಿಜವಾಗ್ಲೂ ಇದು ಕೂಡ